ಮಕ್ಕಳು ಪೋಷಕರನ್ನು ನೋಡಿಕೊಳ್ಳದಿದ್ದರೆ ಮಕ್ಕಳ ಹೆಸರಿನಲ್ಲಿ ಪೋಷಕರು ಮಾಡಿರುವ ಆಸ್ತಿಯ ಗಿಫ್ಟ್ ಡೀಡ್ ಅನ್ನು ರದ್ದುಗೊಳಿಸಬಹುದು ಎಂದು ಸುಪ್ರೀಂ ಕೋರ್ಟ್ ಎಸ್ಎಸ್ಸಿ ಮಹತ್ವದ ತೀರ್ಪು ನೀಡಿದೆ. ಈ ನಿರ್ಧಾರವನ್ನು ಪೋಷಕರು ಮತ್ತು ಹಿರಿಯರ ನಾಗರಿಕರ ನಿರ್ವಹಣೆ ಮತ್ತು ಕಲ್ಯಾಣ ಕಾಯ್ದೆ ಅಡಿಯಲ್ಲಿ ನೀಡಲಾಗಿದೆ. ಪೋಷಕರಿಂದ ಆಸ್ತಿಯನ್ನು ಉಡುಗೊರೆಯಾಗಿ ಪಡೆದ ನಂತರ ಮಕ್ಕಳು ಅವರನ್ನು ನೋಡಿಕೊಳ್ಳದಿದ್ದರೆ ಆಸ್ತಿಯನ್ನು ಹಿಂಪಡೆಯಬಹುದು ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಹಿರಿಯರ ಹಿತಾಸಕ್ತಿ ಕಾಪಾಡಲು 2007ರಲ್ಲಿ ಮಾಡಿದ ಕಾನೂನು ಅರ್ಥೈಸಿ ಸುಪ್ರೀಂ ಕೋರ್ಟ್ ಈ ತೀರ್ಪು ನೀಡಿದೆ. ಮಧ್ಯಪ್ರದೇಶದ ಛತ್ತರ್ಪುರದ ಪ್ರಕರಣದಲ್ಲಿ ಮಗನಿಗೆ ತಾಯಿ ನೀಡಿದ ಗಿಫ್ಟ್ ಡೀಡ್ ಅನ್ನು ಕೋರ್ಟ್ ರದ್ದುಗೊಳಿಸಿದೆ. ಫೆಬ್ರವರಿ 28ರೊಳಗೆ ಆಸ್ತಿಯನ್ನು ತಾಯಿಗೆ ಹಸ್ತಾಂತರಿಸುವಂತೆ ನ್ಯಾಯಾಲಯವು ಮಗನಿಗೆ ಆದೇಶಿಸಿದೆ. 2007ರ ಪಾಲಕರು ಮತ್ತು ಹಿರಿಯ ನಾಗರಿಕರ ನಿರ್ವಹಣೆ ಮತ್ತು ಕ್ಷೇಮಾಭಿವೃದ್ಧಿ ಕಾಯ್ದೆಗೆ ಸಂಬಂಧಿಸಿದ ಪ್ರಕರಣಗಳಲ್ಲಿ ಈ ಕಾನೂನನ್ನು ವೃದ್ಧರಿಗೆ ಸಹಾಯ ಮಾಡಲು ಮಾಡಲಾಗಿದೆ ಎಂಬುದನ್ನು ನ್ಯಾಯಾಲಯಗಳು ತಿಳಿದಿರಬೇಕು. ಈ ಕಾನೂನು ಜಾರಿಯಾದ ನಂತರ ಹಿರಿಯ ನಾಗರಿಕರು ತನ್ನ ಆಸ್ತಿಯನ್ನು ಯಾರಿಗಾದರೂ ಉಡುಗೊರೆಯಾಗಿ ಅಥವಾ ಇನ್ಯಾವುದೇ ರೀತಿಯಲ್ಲಿ ನೀಡಿದರೆ ಆಸ್ತಿಯನ್ನು ಸ್ವೀಕರಿಸುವವರು ಈ ಹಿರಿಯರು ನಾಗರಿಕರನ್ನು ನೋಡಿಕೊಳ್ಳಬೇಕು. ಇದು ಸಂಭವಿಸದಿದ್ದರೆ ಆಸ್ತಿಯನ್ನು ವರ್ಗಾವಣೆಯನ್ನು ವಂಚನೆ ಅಥವಾ ಬೆದರಿಕೆಯಿಂದ ಮಾಡಲಾಗಿದೆ ಎಂದು ಪರಿಗಣಿಸಲಾಗುತ್ತದೆ. ಈ ವರ್ಗಾವಣೆಯನ್ನು ನ್ಯಾಯಮಂಡಳಿಯ ಅಧಿಸೂಚನೆಗೊಳಿಸಲಾಗಿದೆ. ಛತ್ತರ್ಪುರದ ನಿವಾಸಿ ಊರ್ಮಿಳಾ ದೀಕ್ಷಿತ್ 1968ರಲ್ಲಿ ಆಸ್ತಿ ಖರೀದಿಸಿದ್ರು. ಅವರು ಅದನ್ನು ತಮ್ಮ ಮಗ ಸುನಿಲ್ ಶರಣ್ ದೀಕ್ಷಿತ್ ಅವರಿಗೆ ಸೆಪ್ಟೆಂಬರ್ 7, 2019ರಂದು ಉಡುಗೊರೆ ಪತ್ರದ ಮೂಲಕ ನೀಡಿದ್ರು. ಡಿಸೆಂಬರ್ 4ರಂದು 2020ರಂದು ಅವರು ಛತ್ತರ್ಪುರದ ಉಪವಿಭಾಗೀಯ ಮ್ಯಾಜಿಸ್ಟ್ರೇಟ್ಗೆ ಅರ್ಜಿ ಸಲ್ಲಿಸಿದ್ರು ಮತ್ತು ಹೆಚ್ಚಿನ ಆಸ್ತಿ ಪಡೆಯಲು ತನ್ನ ಮಗ ಮತ್ತು ತನ್ನ ಪತಿ ಮೇಲೆ ಹಲ್ಲೆ ನಡೆಸಿದ್ದಾನೆ ಎಂದು ಆರೋಪಿಸಿದ್ರು. ಆಸ್ತಿಯನ್ನು ವರ್ಗಾಯಿಸುವ ಮೊದಲು ಮಗ ತನ್ನನ್ನು ನೋಡಿಕೊಳ್ಳುತ್ತೀನಿ ಎಂದು ಭರವಸೆ ನೀಡಿದ್ದ ಎಂದು ಊರ್ಮಿಳಾ ದೀಕ್ಷಿತ್ ಹೇಳಿದ್ದಾರೆ. ಈ ಅರ್ಜಿಯ ನಂತರ ಉಡುಗೊರೆ ಪತ್ರವನ್ನು ರದ್ದುಗೊಳಿಸಿ ಎಸ್ಟಿಎಂ ಆದೇಶಿಸಿದೆ. ಇದೀಗ ಹೈಕೋರ್ಟ್ ವಿಭಾಗೀಯ ಪೀಠದ ತೀರ್ಪು ಸುಪ್ರೀಂ ಕೋರ್ಟ್ ತಳ್ಳಿಹಾಕಿದ್ದು ತಾಯಿ ಪರ ತೀರ್ಪು ನೀಡಿದೆ. ಜನವರಿ 2ರಂದು ನೀಡಿದ ತೀರ್ಪಿನಲ್ಲಿ 2007ರಲ್ಲಿ ವೃದ್ಧರ ಹಿತಾಸಕ್ತಿ ಕಾಪಾಡಲು ಮಾಡಿದ ಕಾನೂನು ಮಹತ್ವವನ್ನು ಉಲ್ಲೇಖಿಸಿದೆ. ಹಿರಿಯ ನಾಗರಿಕರನ್ನು ನಿರ್ಲಕ್ಷ್ಯದಿಂದ ರಕ್ಷಿಸಲು ಮತ್ತು ಅವರ ಹಕ್ಕುಗಳನ್ನು ರಕ್ಷಿಸಲು ಈ ಕಾನೂನನ್ನು ಜಾರಿಗೊಳಿಸಲಾಗಿದೆ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ವಯೋವೃದ್ಧರು ತಮ್ಮನ್ನು ಸರಿಯಾಗಿ ನೋಡಿಕೊಳ್ಳುತ್ತಿಲ್ಲ ಎಂದು ದೂರಿದಾಗ ಪ್ರಕರಣದ ತನಿಖೆಯ ನಂತರ ಆಸ್ತಿಯನ್ನು ಸ್ವೀಕರಿಸುವವರಿಗೆ ಅದರಿಂದ ದೂರ ಸರಿಯುವಂತೆ ಆದೇಶಿಸಲು ನ್ಯಾಯಮಂಡಳಿಗೆ ಅಧಿಕಾರವಿದೆ ಎಂದು ಹಿರಿಯ ನಾಗರಿಕರನ್ನು ನಿರ್ಲಕ್ಷ್ಯದಿಂದ ರಕ್ಷಿಸಲು ಮತ್ತು ಅವರ ಹಕ್ಕುಗಳನ್ನು ರಕ್ಷಿಸಲು ಈ ಕಾನೂನನ್ನು ಜಾರಿಗೊಳಿಸಲಾಗಿದೆ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ವಯೋವೃದ್ಧರು ತಮ್ಮನ್ನು ಸರಿಯಾಗಿ ನೋಡಿಕೊಳ್ಳುತ್ತಿಲ್ಲ ಎಂದು ದೂರಿದಾಗ ಪ್ರಕರಣದ ತನಿಖೆಯ ನಂತರ ಆಸ್ತಿಯನ್ನು ಸ್ವೀಕರಿಸುವವರಿಗೆ ಅದರಿಂದ ದೂರ ಸರಿಯುವಂತೆ ಆದೇಶಿಸಲು ನ್ಯಾಯಮಂಡಳಿಗೆ ಅಧಿಕಾರವಿದೆ ಎಂದು ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ.